Welcome back to Success Academy Jamkhandi. This is Ramesh Pujari, dear students. This is Ramesh. ಬನ್ನಿ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು ಅಥವಾ ಇಂಗ್ಲಿಷ್ ಅನ್ನು ಈಗ ಕಲಿಬೇಕನ್ನುವಂತ ಆಶಯದವರು ಇರೋ ಪ್ರತಿಯೊಬ್ಬರು ಆಲ್ PUC ಗ್ರಾಜುಯೇಟ್ಸ್, ಹೌಸ್ ವೈಫ್ಸ್, ಜಾಬ್ ಹೋಲ್ಡರ್ಸ್ ಯಾರೇ ಇರಲಿ ಎಲ್ಲರಿಗೂ ಪ್ರತಿ ಸಲ ಈ ಒಂದು ಸೆಷನ್ ಅನ್ನು ಮಾಡಿ ನಿಮಗೆ ಇಂಗ್ಲಿಷ್ ಕಲೀಲಿಕ್ಕೆ ಒಂದು ಅನುಕೂಲವಾದಂತ ವಾತಾವರಣ ಮಾಡಲಿಕ್ಕೆ ಪ್ರಯತ್ನ. ಅಗ್ರಿ, ಇವತ್ತು ಒಂದು ವರ್ಬ್ ಅನ್ನ ಅಗ್ರಿಯನ್ನ ಹೇಗೆ ಯೂಸ್ ಮಾಡಬೇಕು ನಾನು ಹೇಳ್ಕೊಡ್ಲಿಕ್ಕತ್ತೇನೆ. ಅಗ್ರಿ ಅದರ ಅರ್ಥ ಏನಾಗುತ್ತೆ? ಮೊದಲು ಒಪ್ಪುತ್ತೇನೆ, ಏನು ಒಪ್ಪುತ್ತೇನೆ. ಹಾಗಾದ್ರೆ ಒಪ್ಪುತ್ತೇನೆ ಈ ಅಗ್ರಿ ಅನ್ನೋ ಶಬ್ದ ಹಿಂಗ್ ಯೂಸ್ ಮಾಡ್ಬೇಕಾ? ಯಾವ ರೀತಿಯಾಗಿ? ಐ ಅಗ್ರಿ ರಾಜು, ಇದು ಕರೆಕ್ಟಾ? ವಿಚಾರ ಮಾಡಿ. ಸರಿ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಸರಿ ಅಂತ ಇಟ್ಕೊಂಬೇಡಿ, ತಪ್ಪಾಗಿದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಬನ್ನಿ ಹಾಗಾದ್ರೆ ಏನಾಗತ್ತೆ ನೋಡಿ. ಅಗ್ರಿ ಅನ್ನುವಂತ ಶಬ್ದ ಇದೇನಿದೆಲ್ಲ ಅಗ್ರಿ, ಇದರ ಮುಂದೆ ಯಾವಾಗ್ಲೂ ವಿತ್ ಅನ್ನುವಂತ ಪ್ರೆಪೋಸಿಷನ್ ಕಂಪಲ್ಸರಿ ಬರಬೇಕು. ಅಂದ್ರೆ ಈಗ ಐ ಅಗ್ರಿ ವಿತ್ ರಾಜು, ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಅಂತೀವಿ. ನೀವು ಬೇರೆ ಐ ಅಗ್ರಿ ರಾಜು ಅಂದ್ರೆ ಅದು ತಪ್ಪಾಗುತ್ತೆ. ಹಂಗಾರೆ ಅಗ್ರಿ ವಿತ್ ರಾಜು ಇದೇ ರೀತಿಯಾಗಿ ಮತ್ತೆ ವಿ ಅಗ್ರಿ ವಿತ್ ರಾಜು, ಯು ಅಗ್ರಿ ವಿತ್ ರಾಜು, ಆಯ್ತಾ? ಯು ಅಗ್ರಿ ವಿತ್ ರಾಜು, ದೇ ಅಗ್ರಿ ವಿತ್ ರಾಜು. ಆಮೇಲೆ ಹಿ, ಶಿ, ಇಟ್ ಬಂದ್ರೆ ಮುಖ್ಯ ಕ್ರಿಯಾಪದಕ್ಕೆ ಎಸ್ ಪ್ರತ್ಯಯ ಬರ್ತದೆ. ಅದಕ್ಕೆ ಹಿ ಅಗ್ರೀಸ್ ವಿತ್ ರಾಜು, ಶಿ ಅಗ್ರೀಸ್ ವಿತ್ ರಾಜು, ಇಟ್ ಅಗ್ರೀಸ್ ವಿತ್ ರಾಜು. ಇನ್ನ ಈ ವಾಕ್ಯಗಳ ಅಂದ್ರೆ ಅಗ್ರಿ ಮುಂದೆ ವಿತ್ ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ವಾಕ್ಯಗಳ ಕನ್ನಡ ಅರ್ಥ ಏನಾಗುತ್ತೆ? ಒಬ್ರೊಬ್ರು ಏನಂತಾರೆ, ನಾನು ರಾಜುನ ಜೊತೆ ಒಪ್ಪುತ್ತೇನೆ. ಇದು ಓಕೆ, ಬಟ್ ಅಷ್ಟು ಸರಿ ಅನಿಸೋದಿಲ್ಲ. ಇದನ್ನ ಎರಡು ರೀತಿಯಲ್ಲಿ ಕನ್ನಡ ವಾಕ್ಯಗಳ ಅರ್ಥವನ್ನ ಕೊಡಬಹುದು. ಒಂದು, ನಾನು ರಾಜುನ ಮಾತಿಗೆ ಒಪ್ಪುತ್ತೇನೆ, ಇಲ್ಲ ಅಂದ್ರೆ ರಾಜುನ ಮಾತಿಗೆ ನಾನು ಒಪ್ಪುತ್ತೇನೆ. ಎರಡೂ ಕರೆಕ್ಟ್. ಹಾಗಾದ್ರೆ ಬನ್ನಿ ಕನ್ನಡ ಕೂಡ ನೋಡ್ಲಿಕ್ಕೆ ಪ್ರಯತ್ನ ಪಡು. ರಾಜು ಅವನ ಅಥವಾ ರಾಜು ಗೌರವ ಕೊಡೋರಿದ್ರೆ ಅವರ. ರಾಜು ಅವರ ಮಾತಿಗೆ ನಾನು ಒಪ್ಪುತ್ತೇನೆ, ಐ ಅಗ್ರಿ ವಿತ್ ರಾಜು. ರಾಜು ಅವರ ಮಾತಿಗೆ ನಾವು ಒಪ್ಪುತ್ತೇವೆ, ವಿ ಅಗ್ರಿ ವಿತ್ ರಾಜು. ನೀನು ರಾಜು ಅವರ ಮಾತಿಗೆ ಒಪ್ಪುತ್ತೀಯಾ, ಯು ಅಗ್ರಿ ವಿತ್ ರಾಜು. ನೋಡಿ, ಯು ಅನ್ನೋದು ಒಂದು ಸಿಂಗ್ಯುಲರ್ ಇರುತ್ತೆ, ಒಂದು ಪ್ಲೂರಲ್ ಇರುತ್ತೆ. ನೀವು ರಾಜು ಅವರ ಮಾತಿಗೆ ಒಪ್ಪುತ್ತೀವಿ, ಯು ಅಗ್ರಿ ವಿತ್ ರಾಜು. ಇಂಗ್ಲಿಷ್ ಸೇಮ್ ಇರುತ್ತೆ, ಕನ್ನಡ ಮಾತ್ರ ಡಿಫಿಕಲ್ಟ್ ಆಗಲ್ಲ. ಅದು ಸ್ವಲ್ಪ ಟ್ವಿಸ್ಟ್, ಒಂದು ನೀನು, ಒಂದು ನೀವು. ದೇ ಅಗ್ರಿ ವಿತ್ ರಾಜು, ಅವರು ರಾಜುನ ಮಾತಿಗೆ ಒಪ್ಪುತ್ತಾರೆ. ಹಿ ಅಗ್ರೀಸ್ ವಿತ್ ರಾಜು, ಅವನು ರಾಜುನ ಮಾತಿಗೆ ಅಥವಾ ರಾಜು ಅವರ ಮಾತಿಗೆ ಒಪ್ಪುತ್ತಾನೆ. ಶಿ ಅಗ್ರೀಸ್ ವಿತ್ ರಾಜು, ಅವಳು ರಾಜುರವರ ಮಾತಿಗೆ ಒಪ್ಪುತ್ತಾಳೆ. ಇಟ್ ಅಗ್ರೀಸ್ ವಿತ್ ರಾಜು, ಅದು ಅಥವಾ ಇದು ರಾಜುನ ಮಾತಿಗೆ ಅಥವಾ ರಾಜು ಅವರ ಮಾತಿಗೆ ಒಪ್ಪುತ್ತದೆ. ಹಾಗಾದ್ರೆ ಇಂಗ್ಲಿಷ್ ಕನ್ನಡ ಈ ತರ ಸಿಂಪಲ್ ವಾಕ್ಯಗಳನ್ನ ಮಾಡ್ತಾ ನಾವು ಸ್ಪೋಕನ್ ಇಂಗ್ಲಿಷ್ ಅನ್ನಾಗಲಿ ನಮ್ಮ ಒಂದು ಸಿಂಪಲ್ ಸೆಂಟೆನ್ಸಸ್ ಅನ್ನ ಮಾಡೋದಾಗಲಿ ತುಂಬಾ ಚೆನ್ನಾಗಿ ಕಲ್ಕೋಬಹುದು. ಹಾಗಾದ್ರೆ ಬನ್ನಿ, ಕಲಿಯೋಕ್ಕಿಂತ ಜಾಸ್ತಿ ನಾವ್ ಏನ್ ಕಲ್ತಿದೀವಿ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ದಟ್ ಇಸ್ ಕಾಲ್ಡ್ ಟೆಸ್ಟ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಪರೀಕ್ಷಿಸುವುದು ಈ ಅಗ್ರಿ ಅನ್ನುವಂತ ಪದವನ್ನ ಹೇಗೆ ನಾವು ಕಲ್ತೀವಿ ಅನ್ನೋದು ತಿಳ್ಕೊಳ್ಳಿಕ್ಕೆ. ಹಾಗಾದ್ರೆ ಬನ್ನಿ ಅದನ್ನ ತಿಳಿಲಿಕ್ಕೆ ಒಂದು ಕ್ವಶನ್ ಅನ್ನ ಕೇಳ್ತೇನೆ. ನಾನು ವಿನೋದ್ ಅವರ ಮಾತಿಗೆ ಒಪ್ಪುತ್ತೇನೆ. ಈ ಒಂದು ಕನ್ನಡದ ವಾಕ್ಯವನ್ನ ಇಂಗ್ಲಿಷ್ ನಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ನೋಡೋಣ ನಿಮ್ಮ ಉತ್ತರ ಸರಿಯಾಗಿದೆ. ಹಾಗಾದ್ರೆ ಬನ್ನಿ, ಇದೇ ರೀತಿಯಾಗಿ ಸ್ಪೋಕನ್ ಇಂಗ್ಲಿಷ್ ಹಾಗೂ ಇಂಗ್ಲಿಷ್ ಅನ್ನ ಕಲಿಬೇಕು ಅನ್ನುವಂತ ಆಶಯ ನಿಮಗೆ ಏನಾದ್ರು ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಸೆಷನ್ ಇಷ್ಟ ಆಗಿದ್ರೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.